ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶೇರ್ ಮಾರ್ಕೆಟ್ ಅಂದರೆ ಏನು, ಶೇರ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಈಗ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಥವಾ ಇರೋ ಕಂಪ್ನಿನ ಗ್ರೋ ಮಾಡಬೇಕು ಅಂದರೆ ಅದಕ್ಕೆ ದುಡ್ಡು ಬೇಕಾಗಿರುತ್ತೆ. ದುಡ್ಡನ್ನ ಕಲೆಕ್ಟ್ ಮಾಡೋದು ಸುಮಾರು ವಿಧಾನಗಳಿದೆ. ಮೊದಲನೇದಾಗಿ ಇನ್ವೆಸ್ಟರ್ಸ್ಗಳಿರ್ತಾರೆ, ಲೈಕ್ ಏಂಜಲ್ ಇನ್ವೆಸ್ಟರ್ಸ್ ಇಲ್ಲ ವೆಂಚರ್ ಕ್ಯಾಪಿಟಲ್, ಅವ್ರ ಕಡೆಯಿಂದ ಇಸ್ಕೋಬೋದು. ಎರಡನೇದಾಗಿ ಬ್ಯಾಂಕ್ಗಳಿಂದ ಇಲ್ಲ ಇನ್ಸ್ಟಿಟ್ಯೂಷನ್ಗಳಿಂದ ಅವ್ರ ಕಡೆಯಿಂದ ಲೋನ್ ಇಸ್ಕೊಳ್ಳೋದು. ಮೂರನೇದಾಗಿ ಸ್ಟಾಕ್ ಮಾರ್ಕೆಟು ಅಥವಾ ಜನಗಳ ಕಡೆಯಿಂದ ದುಡ್ಡನ್ನು ಕಲೆಕ್ಟ್ ಮಾಡೋದು. ಈ ಥರ ದುಡ್ಡು ಕಲೆಕ್ಟ್ ಮಾಡೋದನ್ನು ನಾವು ಎರಡು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಬೋದು. ಮೊದಲನೇದಾಗಿ ಡೆಪ್ಟ್ ಫೈನಾನ್ಸಿಂಗ್ ಮತ್ತು ಈಕ್ವಿಟಿ ಫೈನಾನ್ಸಿಂಗ್. ಡೆಪ್ಟ್ ಅಂದರೆ ಲೋನ್. ಡೆಪ್ಟ್ ಫೈನಾನ್ಸಿಂಗಿಗೆ ಒಂದು ಉತ್ತಮವಾದ ಎಕ್ಸಾಂಪಲ್ ಅಂದರೆ ಬ್ಯಾಂಕಿಂದ ಲೋನ್ ತೊಗೊಳ್ಳೋದು. ಬ್ಯಾಂಕಿಂದ ಲೋನ್ ತೊಗೊಂಡಾದ್ಮೇಲೆ ನಾವು ಸ್ವಲ್ಪ ದಿನ ಆದಮೇಲೆ ರಿಟರ್ನ್ ಮಾಡಬೇಕು. ಅದರ ಜೊತೆಗೆ ನಾವು ಇಂಟ್ರೆಸ್ಟ್ ಬೇರೆ ಕೊಡಬೇಕು. ಇಂಟ್ರೆಸ್ಟ್ ಅಂದರೆ ಬಡ್ಡಿ. ಸೊ ನಾವು ಅಮೌಂಟ್ ತೊಗೊಂಡಿರೋದನ್ನು ರಿಟರ್ನ್ ಮಾಡಿದ್ಮೇಲೆ ಅದ್ರ ಜೊತೆಗೆ ಇಂಟ್ರೆಸ್ಟ್ ಬೇರೆ ಕೊಡಬೇಕು. ಅದೇ ಥರ ನಾವು ಇನ್ವೆಸ್ಟರ್ಗಳಿಂದ ಕಲೆಕ್ಟ್ ಮಾಡ್ಕೋಬೇಕಾದ್ರೆ, ಲೈಕ್ ಏಂಜಲ್ ಇನ್ವೆಸ್ಟರ್ಸ್ ಇಲ್ಲ ವೆಂಚೂರ ಕ್ಯಾಪಿಟಲ್ ಇಲ್ಲ ಸ್ಟಾಕ್ ಮಾರ್ಕೆಟಿಂದ ತೊಗೋಬೇಕಾದ್ರೆ ನಾವು ಕಂಪ್ನಿ ಕಡೆಯಿಂದ ರಿಟರ್ನ್ ಕೊಡಬೇಕು ಅಂತ ರೂಲೇನಿಲ್ಲ, ಅದ್ರ ಜೊತೆಗೆ ಇಂಟ್ರೆಸ್ಟ್ ಕೊಡಬೇಕು ಅಂತಲೂ ಏನೂ ಇಲ್ಲ. ನಿಮಗೆ ಅನ್ನಿಸ್ಬೋದು, ಈ ಥರ ಕಂಪ್ನಿಯವರು ಈ ಕಡೆಯಿಂದ ಫಂಡ್ಸ್ ರೈಸ್ ಮಾಡಿದ್ಮೇಲೆ ಕಂಪ್ನಿಯವರು ದುಡ್ಡು ವಾಪಸ್ ಕೊಡೋದಿಲ್ಲ ಅಂದಮೇಲೆ ಯಾವ ಥರ ವರ್ಕೌಟ್ ಆಗುತ್ತೆ ಅಂತ. ಇದಕ್ಕೆಲ್ಲ ಉತ್ತರ, ಈಕ್ವಿಟಿ ಫೈನಾನ್ಸಿಂದ ತೊಗೊಂಡಿರೋ ದುಡ್ಡನ್ನು ಕಂಪ್ನಿ ಕಡೆಯಿಂದ ಅವರಿಗೆ ಪಾರ್ಟ್ನರ್ಶಿಪ್ ಕೊಡಲಾಗುತ್ತದೆ. ಅಂದರೆ ಅವರಿಗೆ ಕಂಪ್ನಿಯ ಶೇರ್ಸ್ಗಳನ್ನು ಡಿವೈಡ್ ಮಾಡಲು ಆಗುತ್ತದೆ. ಇದರಿಂದ ಕಂಪ್ನಿಗೆ ಇನ್ವೆಸ್ಟರ್ಸ್ ಕಡೆಯಿಂದ ದುಡ್ಡು ಸಿಗುತ್ತೆ, ಇನ್ವೆಸ್ಟರ್ಸ್ಗೆ ಕಂಪ್ನಿಯ ಪಾರ್ಟ್ನರ್ಶಿಪ್ ಸಿಗುತ್ತೆ. ಯಾವಾಗ ಕಂಪನಿ ಸ್ಟಾಕ್ ಮಾರ್ಕೆಟಿಂದ ಫಂಡ್ಸ್ನ ರೈಸ್ ಮಾಡುತ್ತೆ ಆವಾಗ ಅದನ್ನು ಈಕ್ವಿಟಿ ಫೈನಾನ್ಸಿಂಗ್ ಅಂತ ಹೇಳ್ತಾರೆ. ಸ್ಟಾಕ್ ಮಾರ್ಕೆಟು ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಏಕೆಂದರೆ ಇನ್ವೆಸ್ಟರ್ಸು ಕಂಪ್ನಿಯ ಶೇರ್ಸ್ಗಳನ್ನು ಬೈ ಅಥವಾ ಸೆಲ್ ಮಾಡ್ಕೋಬೋದು. ಅದು ಎಷ್ಟೇ ಕ್ವಾಂಟಿಟಿ ಆಗಲಿ, ನೀವು ಆ ಕಂಪ್ನಿಯ 0.1% ಶೇರ್ಸ್ ತೊಗೋಬೇಕೋ ಇಲ್ಲ 10% ಶೇರ್ಸ್ ತೊಗೋಬೇಕು, ಅದು ಇನ್ವೆಸ್ಟರ್ಸ್ ಕ್ಯಾಪಿಟಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಾಕ್ ಮಾರ್ಕೆಟು ಕಂಪ್ನಿಗಳಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮು. ಎಲ್ಲಿ ಕಂಪ್ನಿಯ ಗ್ರೋ ಆಗಬೇಕು ಅಂತ ಅಂದರೆ ಸ್ಟಾಕ್ ಮಾರ್ಕೆಟಿಂದ ಅವರು ಫಂಡ್ಸ್ನ ರೈಸ್ ಮಾಡ್ಕೋಬೋದು. ಎಲ್ಲ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟ್ ಇರೋದು ಅವರು ಪಬ್ಲಿಕ್ಕಿಂದ ಫಂಡ್ಸ್ನ ರೈಸ್ ಮಾಡ್ಕೊಂಡಿದ್ದಾರೆ, ಅದರಿಂದ ಅದು ಸ್ಟಾಕ್ ಮಾರ್ಕೆಟಲ್ಲಿ ಇದೆ. ಇದರ ಪ್ರತಿಫಲವಾಗಿ ಅವರು ಅವರ ಕಂಪ್ನಿಯ ಶೇರ್ಸ್ನ ಪಬ್ಲಿಕ್ ಜೊತೆ ಶೇರ್ ಮಾಡ್ಕೊಂಡಿರ್ತಾರೆ. ಆ ಥರ ಕಂಪ್ನಿಗಳನ್ನು ಪಬ್ಲಿಕ್ ಕಂಪ್ನೀಸ್ ಅಂತ ಹೇಳ್ತಾರೆ. ಮೊದಲಿಗೆ ಕಂಪ್ನಿ ಪಬ್ಲಿಕ್ಕಿಂದ ಫಂಡ್ಸ್ನ ರೈಸ್ ಮಾಡಬೇಕು ಅಂತ ಅಂದ್ಕೊಳ್ಳುತ್ತೋ ಅದನ್ನು IPO ಎಂದು ಹೇಳ್ತಾರೆ, ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತಾರೆ. IPO ರೈಸ್ ಮಾಡಬೇಕಾದ್ರೆ ಕಂಪ್ನಿ ಡೈರೆಕ್ಟಾಗಿ ಪಬ್ಲಿಕ್ಕಿಂದ ಅಮೌಂಟ್ನ ರಿಸೀವ್ ಮಾಡಿಕೊಂಡು ಅವ್ರ ಕಂಪ್ನಿ ಶೇರ್ಸ್ನ ಪಬ್ಲಿಕ್ಕಿಗೆ ಕೊಡುತ್ತಾರೆ. ಒಂದು ಎಕ್ಸಾಂಪಲ್ ನೋಡೋಣ. ಮಾರ್ಚ್ 2017ರಲ್ಲಿ ಡಿಮಾರ್ಟ್ ಅನ್ನೋ ಸೂಪರ್ ಮಾರ್ಕೆಟ್ ಲಿಂಕಿಂದು ಅದರದ್ದು ಪೇರೆಂಟ್ ಕಂಪ್ನಿ ಇತ್ತು, ಅವನ್ಯೂ ಸೂಪರ್ ಮಾರ್ಕೆಟ್ಸ್ ಅಂತ. ಅದರದ್ದು IPO ಬಂದಿತ್ತು. ಆವಾಗ IPO ಅದನ್ನು ಡೈರೆಕ್ಟ್ ಪಬ್ಲಿಕ್ಕಿಂದ ಫಂಡ್ನ ರೈಸ್ ಮಾಡಿಕೊಂಡು ಅವರು 10% ಆಫ್ ದಿ ಶೇರ್ಸ್ನ ಪಬ್ಲಿಕ್ಕಿಗೆ ಕೊಟ್ಟರು. ನೀವು ಕಂಪನಿಯಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅದ್ರ ಪ್ರಪೋರ್ಷನ್ ಆಗಿ ಅವರು ಶೇರ್ಸ್ನ ಡಿವೈಡ್ ಮಾಡ್ಕೋತಾರೆ ನಿಮ್ಮ ಜೊತೆ. IPO ಪ್ರೈಸ್ ಬ್ಯಾಂಡು ಯಾವ ಥರ ಡಿಸೈಡ್ ಆಗುತ್ತೆ ಅಂದರೆ, ಅದು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನಿಂದ ತೊಗೋಬೇಕಾದ್ರೆ ಎಷ್ಟು ಪ್ರೈಸ್ ಬ್ಯಾಂಡು ಇರಬೇಕು ಅಂತ ಅದನ್ನು ಡಿಸೈಡ್ ಮಾಡ್ಕೋತಾರೆ. IPO ಜನರಲಿ 2-3 ದಿನ ಓಪನ್ ಇರುತ್ತೆ. ಯೂಶ್ವಲಿ 3 ದಿನ ಓಪನ್ ಇರುತ್ತೆ. ಈ 3 ದಿನಗಳಲ್ಲಿ ನಾವು ಅಂದರೆ ಪಬ್ಲಿಕ್ಗಳು ಕಂಪ್ನಿಯಿಂದ ಡೈರೆಕ್ಟಾಗಿ ಶೇರ್ಸ್ನ ಪರ್ಚೇಸ್ ಮಾಡ್ಬೋದು. ಕಂಪ್ನಿಯಿಂದ ನಾವು ಎಷ್ಟು ಮಿನಿಮಮ್ ಅಮೌಂಟ್ ಅಂತ ಇರುತ್ತೆ, ಮೀನ್ಸ್ ಇಷ್ಟು ನಂಬರ್ ಆಫ್ ಶೇರ್ಸ್ನ ನಾವು ಬೈ ಮಾಡಬೇಕು ಅಂತ, ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಬೈ ಮಾಡ್ಕೋಬೋದು. ಕಂಪ್ನಿಯಿಂದ ನಾವು ಶೇರ್ಸ್ನ ಪರ್ಚೇಸ್ ಮಾಡ್ಬೋದು. ಅದನ್ನು ನಾವು ಶೇರ್ ಮಾರ್ಕೆಟಲ್ಲಿ ಮಾರೋಕ್ಕಾಗೋದಿಲ್ಲ ಸ್ಟಾರ್ಟಿಂಗು IPO ತೊಗೋಬೇಕಾದ್ರೆ. ನೀವು ಪರ್ಚೇಸ್ ಮಾಡಿರೋ ಶೇರ್ಸು ಥ್ರೂ IPO ನೀವು ಸೆಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಆಗೋ ತನಕ ನೀವು ವೆಯ್ಟ್ ಮಾಡಬೇಕು. ಈ ಥರ ಸ್ಟಾರ್ಟಿಂಗ್ ಕಂಪ್ನಿಗಳು IPO ಅಲ್ಲಿ ಬಿಟ್ಟಿರೋ ಶೇರ್ಸ್ಗಳು ನಂತರ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟೆಡ್ ಆದಮೇಲೆ ಅದು ನಮ್ಮ ಇನ್ವೆಸ್ಟರ್ಸ್ ಮಧ್ಯೆ ಓಡಾಡುತ್ತೆ ಹೊರತು ಕಂಪ್ನಿಯ ಮಧ್ಯೆ ಓಡಾಡೋದಿಲ್ಲ.
ಮೊದಲಿಗೆ IPO ಬಂದಾಗ ನಾವು ಕಂಪ್ನಿಯಿಂದ ಡೈರೆಕ್ಟಾಗಿ ಶೇರ್ಸ್ನ ಪರ್ಚೇಸ್ ಮಾಡ್ತೀವಿ. ಅದೇ ಆ ಕಂಪನಿ ಸ್ಟಾಕ್ ಎಕ್ಸ್ಚೇಂಜಿಗೆ ಲಿಸ್ಟೆಡ್ ಆದಮೇಲೆ ನಾವು ಇನ್ವೆಸ್ಟರ್ಸ್ಗಳಿಗೆ ಮಾರ್ಕೋತೀವಿ, ಇಲ್ಲ ಅವ್ರ ಕಡೆಯಿಂದ ತೊಗೋತೀವಿ. ಸ್ಟಾಕ್ ಎಕ್ಸ್ಚೇಂಜು ಒಂದು ಪ್ಲ್ಯಾಟ್ಫಾರ್ಮ್ ಇದ್ದಂಗೆ. ಅಲ್ಲಿ ಬಯರ್ಸು ಮತ್ತು ಸೆಲ್ಲರ್ಸ್ಗಳಿರ್ತಾರೆ. ಅಲ್ಲಿ ಬಯರ್ಸ್ಗಳು ಶೇರ್ಸ್ ತೊಗೋತಾರೆ, ಸೆಲ್ಲರ್ಸ್ಗಳು ಶೇರ್ಸ್ನ ಮಾರ್ತಾರೆ. ಅವರು ಇಬ್ಬರ ಮಧ್ಯೆ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಈ ಎಲ್ಲ ಸಿಸ್ಟಮು ಆನ್ಲೈನ್ ಇರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಶೇರ್ಸ್ನ ಬೈ ಮಾಡ್ಬೋದು, ಇಲ್ಲ ಸೆಲ್ ಮಾಡ್ಬೋದು. ಸ್ಟಾಕ್ ಎಕ್ಸ್ಚೇಂಜು ಆಟೋಮೆಟಿಕ್ ಆರ್ಡರ್ ಮ್ಯಾಚಿಂಗ್ ಸಿಸ್ಟಮ್ನ ಅನುಸರಿಸುತ್ತದೆ. ಯಾವಾಗ ಬೈಯರ್ ಮತ್ತು ಸೆಲ್ಲರ್ಸ್ ಟ್ರಾನ್ಸಾಕ್ಷನ್ ಮ್ಯಾಚ್ ಆಗುತ್ತೆ, ಆವಾಗ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ. ನೀವು IPOಯಿಂದ ಶೇರ್ಸ್ನ ಪರ್ಚೇಸ್ ಮಾಡೋಕ್ಕೆ ಮತ್ತು ಸ್ಟಾಕ್ ಎಕ್ಸ್ಚೇಂಜಿಂದ ಶೇರ್ಸ್ನ ಪರ್ಚೇಸ್ ಮಾಡೋಕ್ಕೆ ಬ್ರೋಕರೇಜ್ ಫರ್ಮಿಂದ ನೀವೊಂದು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿಸ್ಬೇಕು. ಸ್ಟಾಕ್ ಬ್ರೋಕರೇಜ್ ಫರ್ಮ್ಸ್ಗಳು ಮೀಡಿಯೇಟರ್ ಅಥವಾ ಮಧ್ಯಂತರ ನಾವು ಹೇಳ್ತೀವಲ್ಲ ಆ ಥರ ಆಗ್ತಾರೆ. ಇದ್ರ ಮೂಲಕ ನೀವು ಶೇರ್ಸ್ನ ಬೈ ಮಾಡ್ಬೋದು, ಇಲ್ಲ ಸೆಲ್ ಮಾಡ್ಬೋದು. ಅವ್ರಿಗೆ ಸ್ವಲ್ಪ ಚಾರ್ಜಸ್ನ ಕೊಡಬೇಕಾಗುತ್ತೆ. ಡಿಮ್ಯಾಟ್ ಅಕೌಂಟು ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ ಥರನೇ ಇರುತ್ತೆ. ಎಲ್ಲಿ ನೀವು ಸೇವಿಂಗ್ಸ್ ಅಕೌಂಟಲ್ಲಿ ಮನಿನ ಸೇವ್ ಮಾಡ್ತೀರೋ ಅದೇ ಥರ ಡಿಮ್ಯಾಟ್ ಅಕೌಂಟಲ್ಲಿ ಶೇರ್ಸ್ನ ಸೇವ್ ಮಾಡಿಡ್ಬೋದು. ಡಿಮ್ಯಾಟ್ ಅಕೌಂಟ್ ಜೊತೆಗೆ ಟ್ರೇಡಿಂಗ್ ಅಕೌಂಟ್ ಇರುತ್ತೆ. ಟ್ರೇಡಿಂಗ್ ಅಕೌಂಟಲ್ಲಿ ನೀವು ಶೇರ್ಸ್ನ ಬೈ ಅಥವಾ ಸೆಲ್ ಮಾಡ್ಬೋದು. ಶೇರ್ಸ್ನ ಪರ್ಚೇಸ್ ಮಾಡಿದ್ಮೇಲೆ ಡಿಮ್ಯಾಟ್ ಅಕೌಂಟಲ್ಲಿ ನೀವು ಸ್ಟೋರ್ನ ಮಾಡ್ಬೋದು. ಡಿಮ್ಯಾಟ್ ಅಕೌಂಟು ಮತ್ತು ಟ್ರೇಡಿಂಗ್ ಅಕೌಂಟ್ನ ನೀವು ಸಪ್ರೇಟಾಗಿ ಓಪನ್ ಮಾಡಿಸೋದೇನು ಬೇಕಾಗಿಲ್ಲ. ಒಂದು ಸತಿ ನೀವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿಸಿದ್ಮೇಲೆ ಅದ್ರ ಜೊತೆಗೆ ಟ್ರೇಡಿಂಗ್ ಅಕೌಂಟ್ ಇರುತ್ತೆ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸೋದಕ್ಕೆ ಕೆಲವು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ಮತ್ತು ಅಡ್ರೆಸ್ ಪ್ರೂಫಿಗೆ ಆಧಾರ್ ಕಾರ್ಡ್, ಇಲ್ಲ ವೋಟಿಂಗ್ ID ಮತ್ತು ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಕ್ಯಾನ್ಸಲ್ಡ್ ಚೆಕ್. ಡಿಮ್ಯಾಟ್ ಅಕೌಂಟು ಓಪನ್ ಆದಮೇಲೆ ನೀವು 3 ಥರ ಶೇರ್ಸ್ನ ಬೈ ಮಾಡ್ಬೋದು, ಇಲ್ಲ ಸೆಲ್ ಮಾಡ್ಬೋದು. ಮೊದಲನೇದಾಗಿ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿರುವ ಮೊಬೈಲ್ ಆ್ಯಪಿಂದ ಬೈ ಅಥವಾ ಸೆಲ್ ಮಾಡ್ಬೋದು. ಇಲ್ಲ ಅಂದರೆ ಅದರದ್ದು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಗೆ ಆನ್ಲೈನಲ್ಲಿ ನೀವು ಬೈ ಅಥವಾ ಸೆಲ್ ಮಾಡ್ಬೋದು. ಇಲ್ಲ ಡೈರೆಕ್ಟ್ಲಿ ಕಾಲ್ ಮಾಡಿಬಿಟ್ಟು ಬ್ರೋಕರೇಜ್ ಫಾರ್ಮ್ಗೆ ನೀವು ಬೈ ಅಥವಾ ಸೆಲ್ ಮಾಡ್ಬೋದು. ನೀವು ಡಿಮ್ಯಾಟ್ ಅಕೌಂಟು ಓಪನ್ ಮಾಡಿದ್ಮೇಲೆ ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕು ಅನ್ನೋದು ಏನಿರೋದಿಲ್ಲ. ಸೊ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಸಣ್ಣ ಅಮೌಂಟಲ್ಲೂ ನೀವು ಟ್ರಾನ್ಸಾಕ್ಷನನ್ನು ಮಾಡ್ಬೋದು. ಡಿಮ್ಯಾಟ್ ಅಕೌಂಟ್ನ ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಅದ್ರ ಸರ್ವೀಸು ಚೆನ್ನಾಗಿರಬೇಕು, ಆಮೇಲೆ ನಿಮಗೆ ಲೋ ಬ್ರೋಕರೇಜ್ ಸಿಗಬೇಕು. ಈ ಡಿಮ್ಯಾಟ್ ಅಕೌಂಟಿನಿಂದ ಇಂಡಿಯನ್ ಮಾರ್ಕೆಟ್ ಪ್ರಕಾರ ಬೆಳಗ್ಗೆ 9:15ರಿಂದ ಸಂಜೆ 3:30 ನೀವು ಶೇರ್ಸ್ನ ಬೈ ಮಾಡ್ಬೋದು, ಇಲ್ಲ ಸೆಲ್ ಮಾಡ್ಬೋದು. ಇಂಡಿಯಾದು 2 ಸ್ಟಾಕ್ ಎಕ್ಸ್ಚೇಂಜ್ಗಳಿದೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. NSEಯಲ್ಲಿ 1600ಕ್ಕಿಂತ ಜಾಸ್ತಿ ಕಂಪ್ನಿಗಳು ಲಿಸ್ಟೆಡ್ ಆಗಿದೆ. BSEಯಲ್ಲಿ 5500ಕ್ಕಿಂತ ಜಾಸ್ತಿ ಕಂಪ್ನಿಗಳು ಲಿಸ್ಟೆಡ್ ಆಗಿದೆ. ಇದು ಯಾಕೆ ಅಂದರೆ ನಾವು ಎಲ್ಲ ಕಂಪ್ನಿಗಳನ್ನು ಟ್ರ್ಯಾಕ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜಿನಿಂದ ಎಲ್ಲ ಕಂಪ್ನಿಗಳನ್ನು ಶೇರ್ಸ್ ಮಾಡ್ಬೋದು. ಮೊದಲಿಗೆ BSE ಅಂದರೆ ಸೆನ್ಸೆಕ್ಸ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು. ಸೆನ್ಸೆಕ್ಸ್ ಯಾವ ಥರ ಬಂತು ಅಂದರೆ ಸೆನ್ಸಿಟಿವ್ ಇಂಡೆಕ್ಸ್ ಅಂತ. ಸೊ ಈ ಅಕ್ಷರಗಳನ್ನು ಕೂಡಿಸಿ ಸೆನ್ಸೆಕ್ಸ್ ಅನ್ನುತ್ತಾರೆ. ಸೆನ್ಸೆಕ್ಸಲ್ಲಿ 30 ಕಂಪ್ನಿಗಳು ಸೇರಿ ಸೆನ್ಸೆಕ್ಸ್ ಅಂತಾರೆ. ಸೆನ್ಸೆಕ್ಸ್ನ ಮೂಮೆಂಟು ಈ 30 ಕಂಪನಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ 30 ಕಂಪನಿಗಳು ಎಲ್ಲ ಸೆಕ್ಟರ್ಗಳ ಮೇಲೆಯೂ ಡಿಪೆಂಡ್ ಆಗಿರುತ್ತೆ. ಈ 30 ಕಂಪನಿಗಳು ಮೇಲ್ಗಡೆ ಹೋದರೆ ಸೆನ್ಸೆಕ್ಸ್ ಮೇಲ್ಗಡೆ ಹೋಗುತ್ತೆ, ಇಲ್ಲ ಕೆಳಗಡೆ ಹೋಗ್ತಿದ್ರೆ ಈ 30 ಕಂಪನಿಗಳು ಡೌನ್ ಗ್ರೇಡಲ್ಲಿದೆ ಅಂತ. ಅದೇ ಥರ ನಿಫ್ಟಿ ಅನ್ನೋದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು. ನ್ಯಾಷನಲ್ 50 ಇದರಲ್ಲಿ 50 ಕಂಪನಿಗಳಿದ್ದಾವೆ. ಸೊ ಅದಕ್ಕೆ ನಿಫ್ಟಿ ಎನ್ನುತ್ತಾರೆ. ಈ 50 ಕಂಪ್ನಿಗಳು ಎಲ್ಲ ಸೆಕ್ಟರ್ ಕಂಪ್ನಿಗಳ ಬೇಸಿಸ್ ಮೇಲೆ ನಿಂತಿರುತ್ತೆ. ಸೊ ಅದೇ ಥರ ಯಾವ ಥರ BSEಲಿ 30 ಸ್ಟಾಕ್ಸ್ ಕಂಪ್ನಿಗಳು, ಸೊ BSEಯ ವ್ಯಾಲ್ಯೂಗಳು ಹೇಳುತ್ತೆ, ಅದೇ ಥರ ಇಲ್ಲಿ ನಿಫ್ಟಿಯಲ್ಲಿ 50 ಶೇರ್ಸ್ಗಳು ನಿಫ್ಟಿಯ ವ್ಯಾಲ್ಯೂಗಳನ್ನು ಹೇಳುತ್ತದೆ. ನಿಫ್ಟಿ ಮತ್ತು ಸೆನ್ಸೆಕ್ಸಲ್ಲಿ ಎಲ್ಲ ಸೆಕ್ಟರ್ಗಳ ಕಂಪ್ನಿಗಳು ಇರುತ್ತೆ. ಫಾರ್ಮಾ, IT, ಎನರ್ಜಿ, ಟೆಲಿಕಾಮ್, ಫೈನಾನ್ಷಿಯಲ್ ಸರ್ವಿಸ್, ಇದೇ ಥರ ಎಲ್ಲ ಕಂಪ್ನಿಗಳ ಶೇರ್ಸ್ಗಳು ಇರುತ್ತದೆ. ಸೊ ಇದರ ಮೂಲ ಬೇಸಿಸ್ ಆಗಿ ನಿಫ್ಟಿ ಮೇಲ್ಗಡೆ ಹೋಗ್ತಿದೆ, ಇಲ್ಲ ಸೆನ್ಸೆಕ್ಸ್ ಮೇಲ್ಗಡೆ ಹೋಗುತ್ತಿದೆ ಅಂದರೆ ಎಲ್ಲ ಸೆಕ್ಟರ್ಗಳ ಶೇರ್ಸ್ಗಳು ಮೇಲ್ಗಡೆ ಹೋಗ್ತಿದೆ ಅಂತ ನಾವು ಹೇಳಬಹುದು. ಇಲ್ಲ ಅದು ಕೆಳಗಡೆ ಹೋಗ್ತಿದೆ ಅಂತ ಅಂದರೆ ಎಲ್ಲ ಸೆಕ್ಟರ್ಗಳು ಕೆಳಗಡೆ ಹೋಗ್ತಿದೆ ಅಂತ ಹೇಳ್ಬೋದು. ಇವಾಗ ನಾವು ಸ್ಟಾಕ್ ಮಾರ್ಕೆಟಿಂದ ಯಾವ ಥರ ರಿಟರ್ನ್ಸ್ಗಳು ಸಿಗುತ್ತೆ ನೋಡೋಣ. 2 ರೀತಿಯ ರಿಟರ್ನ್ಗಳು ಸಿಗುತ್ತೆ ಸ್ಟಾಕ್ ಮಾರ್ಕೆಟಿಂದ. ಮೊದಲನೇದು ಡಿವೈಡೆಂಟು,
ಇನ್ನೊಂದು ಕ್ಯಾಪಿಟಲ್ ಅಪ್ರಿಸಿಯೇಷನ್. ಕಂಪನಿ ಯಾವಾಗ ಪ್ರಾಫಿಟ್ ಮಾಡುತ್ತೆ ಆವಾಗ ಶೇರ್ ಹೋಲ್ಡರಿಗೆ ಪ್ರಾಫಿಟ್ಟಿಂದ ಡಿವಿಡೆಂಡ್ ಅಂತ ಕೊಡ್ತಾರೆ. ಇದು ಕೊಡಬೇಕು ಅಂತ ಕಂಪಲ್ಸರಿ ಇಲ್ಲ, ಅದು ಡಿಪೆಂಡ್ಸ್ ಆನ್ ದಿ ಕಂಪ್ನಿ ಪ್ರೊಪ್ರೈಟರ್ಸ್. ಕೆಲವು ಕಂಪ್ನಿಗಳು ಪ್ರಾಫಿಟ್ ಬಂದಿರೋದನ್ನು ಮತ್ತೆ ರೀಇನ್ವೆಸ್ಟ್ ಮಾಡಿಕೊಂಡು ಕಂಪ್ನಿನ ಗ್ರೋ ಮಾಡುತ್ತದೆ. ಈಗ ನಾವು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಬಗ್ಗೆ ಮಾತಾಡೋಣ. ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂದರೆ ನೀವು ಶೇರ್ಸ್ ವ್ಯಾಲ್ಯೂ ತೊಗೊಂಡಿರೋ ಶೇರ್ ಪ್ರೈಸ್ ವ್ಯಾಲ್ಯೂ ಮೇಲ್ಗಡೆ ಹೋಗಿ ನಿಮ್ಮ ಇನ್ವೆಸ್ಟ್ಮೆಂಟು ಡಬಲ್ ಆಗ್ತಾ ಹೋಗುತ್ತೆ. ಅಸ್ಯೂಮ್ ಮಾಡ್ಕೊಳ್ಳಿ, 2 ವರ್ಷದ ಹಿಂದ್ಗಡೆ ನೀವು ABC ಕಂಪ್ನಿ 1000 ಪ್ರೈಸ್ ಇತ್ತು, ಆದರೆ ಈಗ ಅದು 1600 ಆಗಿರುತ್ತೆ. ಸೊ ನಿಮಗೆ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಸಿಕ್ಕಿರುತ್ತೆ. ನೀವು ಕಂಪನಿಯಲ್ಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಕಂಪನಿ ಗ್ರೋ ಆಗ್ತಿದ್ರೆ ಅದ್ರ ಶೇರ್ ಪ್ರೈಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಕಂಪ್ನಿ ಗ್ರೋ ಸ್ಟಾಗ್ನೆಟ್ ಆಗಿ ಇಲ್ಲ ಕೆಳಗಡೆ ಹೋಗ್ತಿದ್ರೆ ಅದರ ಶೇರ್ ಪ್ರೈಸು ಕಮ್ಮಿ ಆಗ್ತಾ ಬರುತ್ತೆ. ತುಂಬ ದಿನಗಳ ನಂತರ ಈ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತಿದ್ದೇನೆ. ಸೊ ನಿಮಗೆ ಏನೇ ಕ್ವೈರೀಸ್ ಇದ್ದರೂ ನಮಗೆ ವಾಟ್ಸಪ್ ಮಾಡಿ ಡೀಟೇಲ್ಸ್ಗಳನ್ನ ಕೇಳ್ಬೋದು.